ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ.ಐ. ಅಥವಾ ಮಲ್ಲಪ್ಪ ಚೋರ್ತವರ್. ಇವತ್ತು ನಿಮ್ಮ ಜೊತೆಗೆ ಭಾಳಷ್ಟು ವಿಷಯಗಳನ್ನು ಚರ್ಚೆ ಮಾಡಬೇಕಾಗಿದೆ. ನಾವೆಲ್ಲರೂ ಇವತ್ತು ಹೆಚ್ಚು ಕಡಿಮೆ ಮತ್ತೊಮ್ಮೆ ನಮ್ಮ ಮೋದಿ ಸರ್ಕಾರವನ್ನು ಪಡೆದಿದ್ದೀವಿ. ಜನ ಆಯ್ಕೆ ಮಾಡಿದ್ದಾರೆ NDA ರೂಪದಲ್ಲೇ. ಅರೆಮನಸ್ಸಿನಿಂದ ನೀವು ಇನ್ನಾದರೂ ಕೂಡಿ ಒಳ್ಳೆಯ ಆಡಳಿತ ನೀಡಲಿ ಅಂತೇಳಿ. ಯಾಕಂದರೆ ಇಲ್ಲಿವರೆಗೆ 10 ವರ್ಷಗಳಿಂದ ನಮ್ಮ ಮೋದಿ ಏಕಮೇವಾದ್ವಿತೀಯ, ಅವ್ರು ಬಿಟ್ಟು ಮತ್ತಾರೂ ಇಲ್ಲ. ಇವತ್ತಿನ ಅವರ ರಾಜಕೀಯ ಸೋಲೋ ಗೆಲುವು ಅದಕ್ಕೆಲ್ಲ ಅವರೇ ಜವಾಬ್ದಾರು. ಇದನ್ನೆಲ್ಲ ನೋಡಿ ಜನ ಒಂದು ಸ್ವಲ್ಪ ಬುದ್ಧಿವಂತಲ್ಲ, ಪೂರ್ಣ ಬುದ್ಧಿವಂತರಿದ್ದಾರೆ ಅಂತ ಹೇಳ್ಬೇಕಾಗಿದೆ. ಅವ್ರಿಗೆ ಮತ್ತೆ ಅಧಿಕಾರ ಕೊಟ್ಟರು. ಆದರೆ ಇನ್ನೊಬ್ಬರ ಜೊತೆ ಚರ್ಚೆ ಮಾಡಿ ವಿಮರ್ಶೆ ಮಾಡಿ ಅದನ್ನು ಮಾಡಬೇಕಪ್ಪ ನೀವು ಅಂತೇಳಿ. ನಿಮ್ಮದು ಒಬ್ಬರದ್ದೇ ನೀವು ನಿರ್ಧಾರ ತೆಗೆದುಕೊಳ್ಳೋವಾಗಿಲ್ಲ, ಜೊತೆಗಾರರಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡಿರಿ ಅಂತ. ಇದು ಮೋದಿಯವ್ರಿಗೆ ಮೋಸ್ಟ್ಲಿ ಹಿಡಿಸ್ಲಿಕ್ಕೆಲ್ಲ ಅನಿಸ್ತದೆ. ಬಟ್ ಇದು ವಾಸ್ತವ. ಯಾಕಂತಂದ್ರೆ ಪ್ರಜಾಪ್ರಭುತ್ವ ಚರ್ಚೆ ಮೇಲೆ ನಡೆಯುವಂಥದ್ದು, ಒಬ್ಬರಿಂದ ನಡೆಯುವಂಥದ್ದಲ್ಲ. ಒಬ್ಬರಿಂದ ನಡೆಯೋದು ಕೇವಲ ಸರ್ವಾಧಿಕಾರ. ಇದು ಸ್ಪಷ್ಟವಾಗಿ ಇವತ್ತು ಮೋದಿಯವರು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಮೋದಿಯವ್ರಿಗೆ ಎಲ್ಲರೂ ಬುದ್ಧಿ ಹೇಳೋರಿದ್ದಾರೆ, ಎಲ್ಲರೂ ಕೇಳೋರಿದ್ದಾರೆ. ಅವ್ರು ಕೊನೆಗೆ ಆದರೆ ಯಾರು ಮಾತ್ರ ಅವ್ರು ಕೇಳ್ತಾ ಇಲ್ಲ, ಚರ್ಚೆನೂ ಮಾಡ್ತಾ ಇಲ್ಲ. ಕೊನೆಗೆ ಬೇಸತ್ತಂಥ ನಮ್ಮ RSS ಕೂಡ ಇವತ್ತು ಅವ್ರಿಗೆ ಎಲ್ಲರ ಜೊತೆ ಚರ್ಚೆ ಮಾಡಿ ಮುಂದೆ ಹೋಗ್ರಿ. ಜೊತೆಗೆ ಈ ಅಮಿತ್ ಶಾರ ಸಲಹೆ ಸೂಚನೆಗಳ ಬಗ್ಗೆ ಬೇಕಾಗಿಲ್ಲ, ಗೃಹ ಮಿನಿಸ್ಟರ್ ಬೇಡ ಅನ್ನುವಂಥ ಸೂಚನೆ ಸಹಿತ ಕೊಟ್ಟಿದ್ದಾರೆ. ಯಾಕಂದರೆ ಇವತ್ತು ಅನೇಕ ಸಮಸ್ಯೆಗಳಿಗೆ ಅವರು ಕಾರಣಗಳು. ಇವತ್ತು ನಮ್ಮ ಮಣಿಪುರದಲ್ಲಿ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅನೇಕ ಲೇಖಕರು ಪತ್ರಕರ್ತರನ್ನ ಜೈಲಿನಲ್ಲಿಟ್ಟಾಗಿ ಇಟ್ಟಿದ್ದಾಗಿರ್ಬೋದು, ಅವರು ಎಡಪಂಥೀಯರು ಹಾಗೆ ಹೀಗೆ ಅಂತೇಳಿ ಅನೇಕ ಸಮಸ್ಯೆಗಳು, ಒಂದಲ್ಲ ಎರಡಲ್ಲ. ಇದಕ್ಕೆಲ್ಲ ಕಾರಣಕರ್ತರು ಶಾರ್ ಅವರು ಅನ್ನೋದು, ಜೊತೆಗೆ ಮೋದಿಯವರು ಕೂಡ. ಅದಕ್ಕೆ ಚರ್ಚೆ ಮಾಡ್ಕೊಂಡು ಹೋಗುವಂಥ ಒಂದು ಪ್ರವೃತ್ತಿ ಬೆಳೆಸ್ಕೋರಿ. ಮತ್ತು ನಿತಿನ್ ಗಡ್ಕರಿ ಅಂತ ಬುದ್ಧಿವಂತರನ್ನ, ರಾಜನಾಥ್ ಸಿಂಗ್ರಂಥ ಮತ್ತು ವಾಸ್ತವಗಳನ್ನು ತಿಳ್ಕೊಂಡಂಥ ಜನರ ಜೊತೆಗೆ ನೀವು ಆಡಳಿತ ಮಾಡಿರಿ. ಜೊತೆಗೆ NDA ಅದ ನಿಮ್ಮದು BJP ಆಡಳಿತ ಅಲ್ಲಿದೆ. ಯಾಕಂದರೆ 240ಕ್ಕೆ ನಿಂತುಬಿಟ್ಟದ. ಹಿಂದೆ 10 ವರ್ಷದಲ್ಲೇ ನೀವು ಒಬ್ಬರ ಏಕಮೇವಾದ್ವಿತೀಯ ಒಬ್ಬ ಪ್ರಧಾನಿ ಇದ್ದಿದ್ದರಿಂದಾಗಿ ಅನೇಕ ವಿಷಯಗಳು ನಡೆದೋದು. ಈ ಒಂದು 10 ವರ್ಷಗಳಲ್ಲೇ ಮುಖ್ಯವಾಗಿ ಪ್ರತಿ ವರ್ಷ ಬರಬೇಕಂತ CAG ರಿಪೋರ್ಟ್ ಭಾಳ ಮಹತ್ವದ್ದಿದ್ದು. ಯಾಕಂದರೆ ಸರ್ಕಾರದಲ್ಲಿ ಏನೇನಾದರೂ ಏನಿಲ್ಲ, ಏನು ಅವಘಡಗಳಾಗಿದ್ದಾವ, ಏನು ತಪ್ಪುಗಳಾಗಿದ್ದಾವ ಅದು ಜನರಿಗೆ ತಿಳಿಸುವಂಥ ಈ CAG ರಿಪೋರ್ಟ್ ಇಲ್ಲಿವರೆಗೆ ಇಲ್ಲ. ಹೀಗಾಗಿ ಅಲ್ಲಿ ಏನು ನಡೀತು, ಏನು ಘೋಟಾಲಗಳಾದವು, ಏನು ಅಲ್ಲಿ ಅಘಟಿತ ಘಟನೆಗಳಾದವು ಅದು ನಮ್ಗೆ ಜನಕ್ಕೆ ಗೊತ್ತು ಆಗಲಿಲ್ಲ. ಅದನ್ನು ಆದಷ್ಟು ನಮ್ಮ ಮೀಡಿಯಾ ಸಹಿತ ಮುಚ್ಚಾಗ್ತಾ ಬಂತು. ಇಲ್ಲಾಂದ್ರೆ ಇವತ್ತು ಈ ನೀಟದಂಥ ಒಂದು ಸ್ಕ್ಯಾಂಡಲ್ ಇವತ್ತು ಹೊರಗೆ ಬರ್ತಾ ಇದೆ. ಮುಂದೆ ಈಗಾಗಲೇ ಒಮ್ಮೆ ನಿಮಗೆ ರಾಹುಲ್ ಗಾಂಧಿ ಅವರು 30 ಲಕ್ಷ ಕೋಟಿ ರೂಪಾಯಿ ಹೆಂಗೆ ಒಂದೇ ಒಂದು ದಿನದಲ್ಲಿ ಯಾವ ರೀತಿ ಆಯ್ದು ಅನ್ನುವಂಥ ಮಾತನ್ನು ಆರೋಪ ಮಾಡಿದ್ದು. ಇನ್ನೂ ಅನೇಕ ಆರೋಪಗಳಿದ್ದಾವೆ ಮೋದಿ ಅವ್ರ ಗೌರ್ಮೆಂಟ್ ಮೇಲೆ. ಮತ್ತು ಅದೇ ಕಾಲಕ್ಕೆ ಎಲೆಕ್ಟ್ರಲ್ ಬಾಂಡ್ ಮೂಲಕ ಎಷ್ಟು ದುಡ್ಡನ್ನು ಇವ್ರು ಹೊಡೆದ್ರು. ಎಲೆಕ್ಟ್ರಲ್ ಬಾಂಡ್ ಇದು ಅಸಂವಿಧಾನಾತ್ಮಕ ಅಂತ ನಿರ್ಧಾರ ಕೊಟ್ಟ ಮೇಲೂ 2,500 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದಂಥ ಈ ನಮ್ಮ BJP ಸರ್ಕಾರ, ಹಿಂದಿನ BJP ಸರ್ಕಾರ ಏನು ಮಾಡಿತು ಅದನ್ನು, ಅದು ಈ ತನಿಖೆ ಅನೇಕ ವಿಷಯಗಳು ತನಿಖೆಗಿದೆ ಅವ್ರೆ. ಅಂಥ ತನಿಖೆಗಳಲ್ಲೇ ನಿಮಗೆ ಗೊತ್ತಿದ್ದಂಗೆ CAG ರಿಪೋರ್ಟ್ ಇಲ್ಲ ಅನ್ನುವಂಥದ್ದು. ಅದೇ ಕಾಲಕ್ಕೆ ಡಿಸ್ಇನ್ವೆಸ್ಟ್ಮೆಂಟ್ ಈ 10 ವರ್ಷಗಳು ಏನಾಯಿತು, ಹೆಂಗಾಯಿತು, ಯಾವ ರೂಪದಲ್ಲಿ ಆಯಿತು, ಅದು ಬಂತೆಷ್ಟು ಹೋಯ್ತಷ್ಟು ಇಲ್ಲಿವರೆಗೆ ರೆಕಾರ್ಡ್ಗಳು ಸಿಗ್ತಾ ಇಲ್ಲ. ಇವತ್ತು ಮಿನಿಸ್ಟ್ರುಗಳು ಅದು ಸಂಬಂಧಿಸಿದ ಅಧಿಕಾರಿಗಳು ಹೇಳಿದ್ದನ್ನು ರೆಕಾರ್ಡ. ಇನ್ನು ಅದ್ರ ಜೊತೆಗೆ ಕಾರ್ಪೊರೇಟ್ಗಳು ಯಾವ ರೀತಿಯಾಗಿ ಬೆಳೆದ್ರು, ಏನಾಯಿತು, ಅವು ಇವತ್ತಿನ ದೊಡ್ಡ ಸ್ಕ್ಯಾಂಡಲ್. ಅವ್ರಿಗೆ ಏನೇನು ಕೊಡಲಿಲ್ಲ ಕಾರ್ಪೊರೇಟ್ರದವ್ರಿಗೆ. ರೈಲ್ವೆ ಕೊಟ್ಟರು, ಬಂದರುಗಳನ್ನು ಕೊಟ್ಟರು, ಹೈವೇಗಳನ್ನು ಕೊಟ್ಟರು, ಇದಿಲ್ಲ ಅಂತಲ್ಲ, ಕಲ್ಲಿದ್ದಿಲ್ಲ ಕೊಟ್ಟರು, ಅನೇಕ ಖನಿಜಗಳನ್ನು ಕೊಟ್ಟರು, ಕಾಡುಗಳನ್ನು ಕೊಟ್ಟರು, ಏನು ಕೊಟ್ಟರು. ಇವೆಲ್ಲ ಕೊಟ್ಟಿದ್ದಕ್ಕಾಗಿ ಇವತ್ತು ಏನಪ್ಪ ಅಂದರೆ ಎಲ್ಲ ಯಾವ ರೀತಿ ಆಗಿದಾವೆ, ಅದ್ರ ಪರಿಸ್ಥಿತಿ ಏನಿದ್ದಾವೆ ಇವತ್ತು, ಅದ್ರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಹೇಳಿರ್ಬೋದು, ಎಲ್ಲೇ ಏನೂ ಅವರಿಗೆ ಆರೋಪ ಬಂದಿಲ್ಲ, ಎಲ್ಲ ಸ್ವಚ್ಛ ಆಡಳಿತ ನೀಡಿದಂಥ ಅವರ ಮೀಡಿಯಾ ಹೇಳ್ಬೋದು ಅದನ್ನೆಲ್ಲ, ಇಲ್ಲಂತಲ್ಲ. ಆದರೆ ಇವತ್ತು ಈ ನೀಟ್ ಎಕ್ಸಾಮ್ದಲ್ಲಿ ಇಂಥ ದೊಡ್ಡ ಸ್ಕ್ಯಾಂಡಲ್ ಯಾಕಾಯಿತು ಅಂತ ಅದು ಇವತ್ತು ಪ್ರಶ್ನೆಗಳಾಗುತ್ತಿರುವಂಥದ್ದು. ಅದರಲ್ಲೂ 1,563 ವಿದ್ಯಾರ್ಥಿಗಳಿಗೆ ಕೃಪಾಂಕ ಹಾಕುವ ಅವಶ್ಯಕತೆ ಏನಿತ್ತು, ತಡಮಾಡಿ ಕೊಟ್ಟಿದ್ದು ಮಾಡಿದ್ದು ಏನದು ಗದ್ದಲ. ಅದಕ್ಕಾಗಿ ಇನ್ನೊಂದು 1,563 ಮಂದಿಯ ಒಂದು ಎಕ್ಸಾಮಲ್ಲಿ ಮಾಡಿರಿ, ಇಲ್ಲ ಅವ್ರು ಕೊಟ್ಟಂಥ ಕೃಪಾಂಕ ರದ್ದು ಮಾಡಿರಿ ಅಂದಾಗ ಇವತ್ತು ಅವರು ಅಲ್ಲಿ ಯಾರು ಎಕ್ಸಾಮ್ ಬರಿತಾನಂತಾರೋ ಅವ್ರಿಗೆ ಕೊಡ್ರಿ ಅವಕಾಶ. ಇಲ್ಲ ಅವ್ರು ನಿಜವಾಗಿ ಪ್ರತಿಭಾವಂತರಿರ್ಬೋದು, ಆದರೆ ಅವ್ರು ಒಳ್ಳೆ ಅಂತ ಹೇಳಿದ್ರೆ ಕೃಪಾಂಕ ಕಿತ್ತು ಹಾಕಿರಿ ಅಂತೇಳಿ. ಹಾಗಾದಾಗ 6 ಹುಡುಗರ ಒಂದು ಕೃಪಾಂಕ ಕಡಿಮೆಗೆ ಅವ್ರು ಇವತ್ತಿನ ಸ್ಕೋರನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು